ಪರಿಸರ ಸಂರಕ್ಷಕರಿಂದ ಸರ್ಕಾರಕ್ಕೆ ಧಮಕಿ. ಗಣಪತಿ ಓಕೆ, ಪಿಒಪಿ ಏಕೆ ಎಂಬ ಕೂಗು ಕರ್ನಾಟಕ ರಾಜ್ಯದಲ್ಲಿ 2019ರಿಂದಲೂ ಇದ್ದೇ ಇದೆ. ಹೌದು, ನಾವು ಸಹ ಇದೇ ವಿಚಾರವಾಗಿ ಚರ್ಚೆ ಮಾಡುವ ತವಕದಲ್ಲಿರುವುದು ಸತ್ಯ. ಪಿಒಪಿ ಗಣಪತಿಗಳನ್ನು ತಯಾರಿಸಿ ಮಾರಬಾರದು. ಈ ಮೂರ್ತಿಗಳಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ ಎಂಬುದು ಸತ್ಯ. ಪಿಒಪಿ ಗಣಪತಿಗಳನ್ನು ತಯಾರಿಸಿ ಮಾರಾಟ ಮಾಡದಂತೆ ನ್ಯಾಯಾಲಯ ಆದೇಶ ಹೊರಡಿಸಿದ್ದು, ಈ ಆದೇಶವನ್ನು ತಯಾರಕರೂ ಪಾಲಿಸುತ್ತಿಲ್ಲ, ಮಾರಾಟಗಾರರೂ ಪಾಲಿಸುತ್ತಿಲ್ಲ. ಇದು ಅಷ್ಟೇ ಸತ್ಯ. ಕಾರಣ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸಹ ಅಷ್ಟಾಗಿ ಈ ಪ್ರಕರಣದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಇನ್ನು ಆರಕ್ಷಕರಲ್ಲಿ ಹೆಚ್ಚು ಭ್ರಷ್ಟರೇ ಕಾಣಿಸುತ್ತಿದ್ದು, ಪಿಒಪಿ ತಡೆಯುವ ಬದಲು ಉತ್ತೇಜನ ನೀಡುತ್ತಿದ್ದಾರೆ. ಹೀಗಿರುವಾಗ ತಯಾರಕರು, ಮಾರಾಟಗಾರರು ಪಿಒಪಿ ಮೂಲಕ ಶ್ರೀಮಂತರಾಗುತ್ತಿದ್ದಾರೆ, ದಂಧೆ ಮಾಡುತ್ತಿದ್ದಾರೆ ಎಂದು ಆರೋಪಿಸುತ್ತಿರುವ ಪರಿಸರ ಪ್ರೇಮಿಗಳೇ ಹಾಗೂ ಹಿಂದೂ ಸಂಘಟಕರೇ, ನೀವೇನೋ ಕಾನೂನು ಕೈಗೆತ್ತಿಕೊಳ್ಳುವಂತೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀರಿ, ಧ್ವಂಸದ ಪದ ಬಳಕೆ ಮಾಡಿದ್ದೀರಿ. ಆದರೆ ಮಾರಾಟಗಾರರು ಏನು ಮಾಡಬೇಕು? ಮಣ್ಣಿನ ಗಣಪನನ್ನು ಗ್ರಾಹಕರೇ ಕೊಳ್ಳದಿದ್ದರೆ ಹೇಗೆ? ಅದು ತಪ್ಪಲ್ಲವೇ? ದಂಧೆಯ ಪದ ಬಳಸುವ ನೀವು ಗ್ರಾಹಕರನ್ನು ಪಿಒಪಿ ಖರೀದಿ ಮಾಡದವಂತೆ ತಡೆಯಿರಿ. ವರ್ಷಕ್ಕೆ ಮೊದಲೇ ನೋಟಿಸ್ ನೀಡಿ ಸಹಿ ಮಾಡಿಸಿಕೊಳ್ಳಿ. ತಯಾರು ಮಾಡದಂತೆ ನಿಲ್ಲಿಸಿ.